ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಇವತ್ತಿಗೆ 100 ವರ್ಷ ಪೂರೈಸಿದೆ. ದೆಹಲಿಯಲ್ಲಿ ಈ ಶತಮಾನೋತ್ಸವ ಕಾರ್ಯಕ್ರಮ ಕೂಡ ವಿಜೃಂಭಣೆಯಿಂದ ನಡೆಯಿತು. ಪ್ರಧಾನಿ ಮೋದಿ ಆರ್ಎಸ್ಎಸ್ ಪ್ರಮುಖರಾದ ದತ್ತಾತ್ರೇಯ ಹೊಸಬಾಳೆ ಮುಖ್ಯ ಅತಿಥಿಗಳಾಗಿದ್ದರು. ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಆರ್ಎಸ್ಎಸ್ ಬಗ್ಗೆ ಹೊಗಳಿದ್ರು. ಆರ್ಎಸ್ಎಸ್ ವಿರೋಧಿಸೋರನ್ನೂ ಕೂಡ ತೆಗಳಿದ್ರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ. ಆರ್ಎಸ್ಎಸ್ ಹಿಂದೂ ರಾಷ್ಟ್ರೀಯವಾದಿ ಸ್ವಯಂ ಸೇವಕ ಸಂಘ. ಹಿಂದುತ್ವ ಅನ್ನೋ ಅಡಿಪಾಯವನ್ನ ಹಾಕಿದ ಕೇಶವ ಬಲಿರಾಮ ಹೆಡ್ಗೇವಾರ್ ಅವರಿಂದ 1925 ಸೆಪ್ಟೆಂಬರ್ 27 ವಿಜಯದಶಮಿ ದಿನದಂದು ಆರ್ಎಸ್ಎಸ್ ಜನ್ಮವಾಯಿತು. ಹಿಂದೂ ಸಂಸ್ಕೃತಿ, ಹಿಂದೂ ಒಗ್ಗಟ್ಟು, ರಾಷ್ಟ್ರ ಸ್ವಾವಲಂಬನೆಯ ಕನಸಿನ ಆಶಯ ಹೊತ್ತ ಆರ್ಎಸ್ಎಸ್ಗೆ ಇವತ್ತು ಶತಮಾನೋತ್ಸವ. ಈ 100 ವರ್ಷಗಳ ಸಂಭ್ರಮವನ್ನ ಆರ್ಎಸ್ಎಸ್ ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ದೆಹಲಿಯಲ್ಲಿ ಹಮ್ಮಿಕೊಂಡಿತ್ತು. ಪ್ರಧಾನಮಂತ್ರಿ, ಆರ್ಎಸ್ಎಸ್ ಸೇವಕರೂ ಆಗಿರುವ ನರೇಂದ್ರ ಮೋದಿ, ಆರ್ಎಸ್ಎಸ್ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಸೇರಿ ಅತಿರಥ ಮಹಾರಥರೂ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಆರ್ಎಸ್ಎಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಶೇಷವಾದ 100 ರೂಪಾಯಿ ನಾಣ್ಯವನ್ನ ಬಿಡುಗಡೆ ಮಾಡಲಾಯಿತು. 100 ರೂಪಾಯಿ ನಾಣ್ಯದ ಒಂದು ಬದಿಯಲ್ಲಿ ರಾಷ್ಟ್ರೀಯ ಲಾಂಛನವಿದ್ರೆ ಇನ್ನೊಂದು ಬದಿಯಲ್ಲಿ ಸಿಂಹ ಮತ್ತು ಸ್ವಯಂ ಸೇವಕರು ಭಕ್ತಿಯಿಂದ ನಮಸ್ಕರಿಸುವ ಭಾರತ ಮಾತೆಯ ಚಿತ್ರವಿದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಭಾರತಾಂಬೆ ಚಿತ್ರ ಇರುವ ಭಾರತೀಯ ಕರೆನ್ಸಿ ಮೊದಲ ಬಾರಿಗೆ ಬಿಡುಗಡೆ ಮಾಡಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ಮೋದಿ ಆರ್ಎಸ್ಎಸ್ ಕೊಡುಗೆಗಳನ್ನು ಸ್ಮರಿಸಿದ್ರು. ಜೊತೆಗೆ ಆರ್ಎಸ್ಎಸ್ ಸುತ್ತ ದೇಶದ ಸುತ್ತ ಷಡ್ಯಂತ್ರಗಳಾಗ್ತಿವೆ ಅಂತ ಗುಡುಗಿದ್ರು. पंजाब की बाढ़, हिमाचल उत्तराखंड की आपदा, केरल के वायनाड की त्रासदी, हर जगह स्वयंसेवक सबसे पहले पहुंचने वालों में से एक रहते हैं. समाज में सदियों से घर कर चुकी जो बीमारियां हैं, जो ऊंच नीच की भावना है, जो कुप्रथाएं हैं, छुआछूत जैसी गंदगी भरी पड़ी है, ये हिंदू समाज की बहुत बड़ी चुनौती रही है. राष्ट्र साधना की इस यात्रा में ऐसा नहीं है कि संघ पर हमले नहीं हुए, संघ के खिलाफ साजिशें नहीं हुई. हमने देखा है कैसे आजादी के बाद भी संघ को कुचलने का प्रयास हुआ, जो हमारी एकता, हमारी संस्कृति और हमारी सुरक्षा पर सीधा प्रहार कर रहे हैं. अलगाववादी सोच, क्षेत्रवाद, कभी जाति, कभी भाषा को लेकर विवाद, कभी बाहरी शक्तियों द्वारा भड़काई गई विभाजनकारी प्रवृत्तियां, ये सब अनगिनत चुनौतियां हमारे सामने खड़ी है. सामाजिक समरसता को आज डेमोग्राफी में बदलाव के षड्यंत्र से, घुसपैठियों से भी बड़ी चुनौती मिल रही है. ये हमारी आंतरिक सुरक्षा और भविष्य की शांति से भी जुड़ा हुआ प्रश्न. ಇದಿಷ್ಟು ಪ್ರಧಾನಿ ಮೋದಿ ದೆಹಲಿಯ ಡಾಕ್ಟರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಆಡಿದ ಮಾತು. ಏನೇ ಆಗಲಿ, 1948, 1975, 1992ರಲ್ಲಿ ಆರ್ಎಸ್ಎಸ್ 3 ಬಾರಿ ನಿಷೇಧಕ್ಕೆ ಒಳಗಾಗಿತ್ತು. ನೋಂದಾಯಿತ ಸಂಸ್ಥೆಯಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ, ತ್ರಿವರ್ಣ ಧ್ವಜ ಹಾರಿಸಲ್ಲ, ಯಾವುದೇ ಹಣಕಾಸಿನ ಲೆಕ್ಕ ಕೊಡಲ್ಲ ಅನ್ನೋ ಅಪವಾದಗಳಿಗೂ ಸಿಲುಕಿದ್ದ ಆರ್ಎಸ್ಎಸ್ ಎಲ್ಲವನ್ನ ಮೆಟ್ಟಿ ನಿಂತು 100 ವರ್ಷ ಪೂರೈಸಿದೆ. ದೇಶದಲ್ಲೇ 83 ಶಾಖೆಗಳನ್ನು ಹೊಂದಿದ್ದು, ಮಹಿಳೆಯರು, ಮಕ್ಕಳು, ವೃದ್ಧರವರೆಗೂ ಸ್ವಯಂ ಸೇವಕರನ್ನ ಹೊಂದಿದೆ ಅನ್ನೋದೇ ಹೆಮ್ಮೆಯ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.